ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಬೇಸಿಗೆ ಕಾಲ ಅಂತ ಬಂದ ತಕ್ಷಣ ನಮಗೆ ನೆನಪಿಗೆ ಬರೋದಪ್ಪ ಅಂತಂದ್ರೆ ಮಾವಿನ ಹಣ್ಣು ರೀ. ಇವಾಗ ಮಾವಿನ ಹಣ್ಣು ಹಂಗೆ ಊಟದೊಳಗೆ ಹಾಗೆಲ್ಲ ತಿಂತಿರ್ತಾರೆ ರೀ. ಅದೆಲ್ಲ ಬೇಡ, ಏನಾದರೂ ಡಿಫ್ರೆಂಟ್ ಇರಬೇಕು, ಆಮೇಲೆ ಈಸಿನೂ ಇರಬೇಕು, ತಿನ್ನೋಕೆ ಟೇಸ್ಟಿನೂ ಇರಬೇಕು ಅಂತ ಅನ್ನೋರಿಗೆ ನಾನು ಒಂದು ರೆಸಿಪಿ ತೊಗೊಂಡು ಬಂದೀನಿ ರೀ. ಅದು ಯಾವ ರೆಸಿಪಿಪ್ಪ ಅಂತಂದ್ರೆ ಮ್ಯಾಂಗೋ ಮಸ್ತಾನಿ ರೆಸಿಪಿ ಅಂತ ಹೇಳಿರಿ. ಫುಲ್ ಈಸಿ ಐತ್ರಿ, ಟೇಸ್ಟಿನೂ ಇರುತ್ತೆ ರೀ. ಅದು ಒಂದು 5-10 ನಿಮಿಷದೊಳಗಂದ್ರೆ ಆಗುತ್ತೆ ರೀ, ಅಷ್ಟು ಈಸಿನೂ ಐತ್ರಿ. ಆಮೇಲೆ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟು ಟೇಸ್ಟಿ ಐತ್ರಿ. ಅದು ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ ರೀ. ಬರ್ರಿ, ನಾನು ಇಲ್ಲಿ ಒಂದು 3 ಮಾವಿನ ಹಣ್ಣು ತೊಗೊಂಡೀನಿ ರೀ. ಇವಾಗ ಇದನ್ನು ತೊಳ್ಕೊಂಡ್ಬಿಡೋಣ ರೀ. ಈ ರೀತಿ ಸಣ್ಣ ಸಣ್ಣ ಪೀಸು ಇವು 3 ಮಾವಿನ ಹಣ್ಣು ಕೂಡ ಕಟ್ ಮಾಡ್ಕೊಂಡ್ಬಿಡೋಣ ರೀ ಇವಾಗ ಪಟ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇವಾಗೆಲ್ಲ ಕಟ್ ಮಾಡ್ಕೊಂಡೇನಿ ರೀ. ಇಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡೇನಿ ರೀ, ಕರೆಕ್ಟ್ ಪೀಸ್ ಇರುವಂಥದ್ದು. ಆಮೇಲೆ ಮತ್ತು ಇಲ್ಲಿ ಇದನ್ನು ಕೂಡ ತೆಗೆದಿಟ್ಕೊಂಡೇನಿ ರೀ. ಇಲ್ಲಿ ಒಂದು ಜಾರ್ ತೊಗೊಂಡೇನಿ ರೀ, ಅದ್ರೊಳಗೆ ಇದನ್ನೆಲ್ಲ ಹಾಕೊಂಡ್ಬಿಡೋಣ ರೀ. ಇದ್ರೊಳಗೆ ಸ್ವಲ್ಪ ಹಾಲು ಹಾಕೊಳ್ಳೋಣ ರೀ. ಇದ್ರೊಳಗೆ ಸ್ವಲ್ಪ ಹಾಲು ಹಾಕೊಳ್ಳೋಣ ರೀ. ಏನು ಹಂಗೆ ತರಿಸಿ ಇವಾಗ ಮತ್ತೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ಸ್ವೀಟ್ ಇರುತ್ತೆ ಅಂದ್ರೆ ಸ್ವಲ್ಪ ಹುಳಿ ಇದ್ದರೂ ಕೂಡ ಹೋಗ್ಬಿಡುತ್ತೆ. ಹುಳಿ ಇರಲ್ಲ, ಅದು ಮಸ್ತ್ ಇರ್ತೈತೆ. ಹಾಂ, ಒಂದೊಂದು ಇರುತ್ತೈತೆ ವರ್ಷ ಮಸ್ತ್. ನನಗೆ ಟೇಸ್ಟ್ ಮಾಡೋ ಸಾ 2 ಮಾಡ್ಬಿಡ್ತೀನಿ. ಹಾಂ, ಆಮೇಲೆ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡು. ಎಷ್ಟು ತೊಗೊಂಬಂದು? ಇದು ತೊಗೊಂಡು ಸ್ವಲ್ಪ ಅಂದ್ರೆ ಎಷ್ಟು ತೊಗೊಂಡು ಅಂತ ಹೇಳತ್ತಿಲ್ಲಲ್ಲ. ಲೈಟ್ ಒಂದು ಫ್ರಿಜ್ ಒಳಗೆ ಒಂದು ಇಲ್ಲ, ಇದು 10 ರೂಪಾಯಿ ಒಂದು ಬಂದೈತಾ, ಅದನ್ನು ತೊಗೊಂಡಿನಿ. ಆಮೇಲೆ ಮತ್ತೆ 3-5 ರೂಪಾಯಿ ತೊಗೊಂಬಂದಿನಿ. ಒಂದು ತಿಂತೀನಿ ಬೇಕಾದ ಒಂದು ಬೇಡ. ಆಮೇಲೆ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಇವಾಗ. ನಮ್ಮ ಮನುಷ್ಯ ಇಲ್ಲಿ ಬಾದಾಮಿ ಕಟ್ ಮಾಡ್ಕೊಳತ್ತಾಳ್ರಿ. ನಮ್ಮ ಮನುಷ್ಯನ ಲುಕ್ ಸಾಕ್ಬಿಡ ವರ್ಷ. ಇಲ್ಲೊಂದು ಗ್ಲಾಸ್ ತೊಗೊಂಡೇನಿ ರೀ. ಹಗರ್ಕವಾ ಕಾಜಿಂದದು ಏನಾಗಂತ. ಆಮೇಲೆ ಮತ್ತೆ ಸ್ವಲ್ಪ ಹಾಕೊಂಡ್ರಿ ಕೆಳಗೆ, ಖಾಲಿ ಆತ್ಬಿಡ. ಆಮೇಲೆ ಮತ್ತು ಸ್ವಲ್ಪ ಬಾದಾಮ್ ಹಾಕೊಳ್ಳೋಣ, ಸಾಕು. ಹಂಗೆ ಮಾಡತ್ತಿ. ಆಮೇಲೆ ಆಕೆಗೆ ಡೆಕೋರೇಟ್ ಮಾಡ್ಕೊಳತ್ತಾಳ್ರಿ ಹಂಗಾಗಿ ಅದಕ್ಕಾಗಿ ಹಂಗೆ ಹೇಳತ್ತೀನಿ ರೀ ನಾನು. ಮತ್ತೇನಿಲ್ಲ ರೀ. ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ರಿ ಮಾವಿನಕಾಯಿ ಹೆಚ್ಕೊಂಡಿರುವಂಥದ್ದು, ಅದನ್ನು ಹಾಕೊಳ್ಳೋಣ ರೀ. ಮತ್ತು ಇದನ್ನೇ ಕತ್ಲಲ್ಲಿ ಆಮೇಲೆ ಮತ್ತೆ ಸ್ವಲ್ಪ ಐಸ್ ಕ್ರೀಮ್ ಹಾಕೊಳ್ಳೋಣ ರೀ. ಸಾಕು. ಹಂಗೆ ಯಾಕೆ ಮಾಡತ್ತೀನಿ ನೀನು? ಗ್ಲಾಸ್ ಹೊಡೆದು ಗಿಡದಿ. ಆಮೇಲೆ ಸ್ವಲ್ಪ ಟುಟಿ ಹಾಕೊಳ್ಳೋಣ ರೀ. ಬಿಡು, ಯಪ್ಪ. ಸ್ವಲ್ಪ ಟುಟಿ ಹಾಕೊಳ್ಳೋಣ ರೀ. ಆಮೇಲೆ ಮತ್ತೆ ಇದನ್ನ ಹಾಕೊಳ್ಳೋಣ. ನೋಡ್ರಿ ಇಲ್ಲಿ ಹೆಂಗಾಗತೈತಿ. ಮತ್ತು ಗೋಡಂಬಿ, ಮತ್ತು ಬಾದಾಮಿ, ಮತ್ತು ಐಸ್ ಕ್ರೀಮ್ ಹಾಕೊಳ್ಳೋಣ ರೀ. ಎಲ್ಲರೂ ಕೆಳಗೆ ಬೀಳೋ ಹಂಗೆ ಮಾಡ್ಕೊತಾರಿಪ್ಪ, ನಾವು ಹಂಗೆ ಮಾಡ್ಕೊಳ್ಳೋದು ಬೇಡ್ರಿ. ವೇಸ್ಟ್ ಮಾಡ್ಕೊಳ್ಳೋದು ಬೇಡ್ರಿ ನಾವು. ಚಲೋ ಆತ್ ಬಿಡರ್ಷ. ಆಮೇಲೆ ಮತ್ತು ಮ್ಯಾಂಗೋ ಕಟ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಹಾಕೊಳ್ಳೋಣ. ಆಮೇಲೆ ಮತ್ತು ಬಾದಾಮ್ ಹಾಕೊಳ್ಳೋಣ. ಇದು ಟೇಸ್ಟ್ ಮಾಡಕ್ಕೆ ಒಬ್ರು ಗೆಸ್ಟ್ ರೀ, ಅದು ನಾನೇ ರೀ. ಗೆಸ್ಟ್ ಅಲ್ಲ ರೀ, ನಾನೇ ಟೇಸ್ಟ್ ಮಾಡ್ತೀನಿ. ಬ್ಯಾಡ ಮತ್ತೆ ಹಿಂಗೆ ಮಾಡ್ಬಾರ್ದು. ಒಂದು ಚಮಚ ಇಟ್ಟು ಕೊಡಿಲ್ಲಿ. ಇವಾಗ ನೋಡ್ರಿ, ನಮ್ಮ ಮ್ಯಾಂಗೋ ಮಸ್ತಾನಿ ರೆಡಿ ಆಯ್ತು. ಆಮೇಲೆ ಮತ್ತು ಇವ್ರಿಗೂ ಸ್ವಲ್ಪ ಮಾಡ್ಕೊಡೋಣ ರೀ ಇದ್ರೊಳಗೆ. ಇನ್ನೊಂದು ಆಗುತ್ತೆ ಕೊಡಿ, ಇನ್ನೊಂದು ಮಾಡೋಣ. 3. ಅಯ್ಯೋ, ಇದ್ರೊಳಗೆ ಹಂಗೆ ಹಾಕೊಂಡ್ಬಿಡೋಣ ಎಲ್ಲ. ಇರ್ಲಿ ಬಿಡು, ಹಂಗೆ ಹಾಕಂತಿ ಇದ್ರೊಳಗೆ ಹಾಕ್ಬಿಡ. ಈಗ ಬೇಡ ಹಂಗೆ. ನಾನು ಮತ್ತು ಮ್ಯಾಲೆ ಸ್ವಲ್ಪ ಹಾಕ್ಕೊಂಡು ಕೆಳಗರ ಹಾಕ. ಇದ್ರೊಳಗೂ ಇದಕ್ಕೂ ಬೇಕಲ್ಲ, 2 ಸಾಕು. ಇರ್ಲಿ ಬಿಡು, ಹಾಕ್ಬಿಡು. ಇದಕ್ಕೊಂದು ಸಾಕಷ್ಟು. ಅಷ್ಟು ಆಗಲ್ಲ, ಅದು ಸಾಲಲ್ಲ. ಅಯ್ಯಯ್ಯ, ಮತ್ತು ಎಲ್ಲರಿಗೂ ಹಾಕ್ಬೇಕಲ್ಲ ಅರ್ಷಿಯಾ. ಸಣ್ಣ ಕಪ್ನ್ಯಾಗಾರ ಮಾಡ್ಬೇಕು. ಅಲ್ಲಿ ಕೊಟ್ಟು ಬಿಡಿ ನೋಡಿ. ಹೆಂಗೆ ನೋಡಿ, ನೀನು ಅರ್ಧ ತಿನ್ನು, ಅರ್ಧ ಕೊಡು. ಮತ್ತು ಅಲ್ಲಿ ಕೊಡು. ಏನಲ್ಲಿ ಕೊಡು? ಒಂದೊಂದು ಸ್ಪೂನು.
ಒಂದು ಸ್ಪೂನ್ ಹೆಂಗೆ ಆಕೈತಿ ಬೆಳ್ದು ಹಾಕಿಲ್ಲ ಇನ್ನು ಹಾಕೋ ಬೆಳ್ಕೊಂಡು ನಿಂದು ಯಾವುದು ಅದಕ್ಕೂ ಹಾಕಿ ಪಾಪ ನೋಡ್ರಿ ಅದಕ್ಕೆ ಹಾಕಿಬಿಡು ಬೆಳೆದು ಇಲ್ಲ ಸ್ವಲ್ಪ ಕಡಿಮೆ ಹಾಕೊಳ್ಳೋಣ್ರಿ ಅದು ಅದ್ರೊಳಗೆ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ್ರಿ ಇನ್ನು ಹೋಗೋಣ ಅವಲ್ಲೇ ಹೋಗ ಈಗ ಇಲ್ಲಿ ಟೇಸ್ಟ್ ಮಾಡತ್ತಾಳ್ರಿ ಹೆಂಗಾಗೈತಿ ಅದ ಚಲೋ ಆಗೈತಿಲ್ಲ ಇಲ್ಲಿ ನಾನು ಟೇಸ್ಟ್ ಮಾಡತ್ತೀನಿ ರೀ ಸಖತ್ತಾಗೈತೆ ರೀ ಥೇರ್ ಹಾಂ ಹೆಂಗಾಗೈತಿ ನಾವೇ ಯಾರು ಮಾಡಿರಿ ನೋಡ್ರಿಪ್ಪ ನಮ್ಮ ಮ್ಯಾಂಗೋ ಮಸ್ತಾನೆ ಅಂತೂ ಭಾಳ ಚಲೋ ಆಗೈತೆ ರೀ ಸೂಪರ್ ಟೇಸ್ಟಿ ಆಗೈತೆ ರೀ ಎಲ್ಲರೂ ಚಲೋ ಆಗೈತೆ ಅಂದ್ರಿ ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ ನಿಮ್ಗೇನಾದರೂ ನಾನು ಮಾಡಿರುವಂಥ ಮ್ಯಾಂಗೋ ಮಸ್ತಾನಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್